ಈ ಸಮಾಜಕ್ಕೆ ಮತ್ತು ಮಾನವೀಯತೆ ಬೇಕು. ಇದು ಜನರು ಬದುಕುತ್ತಿದ್ದಾರೆ, ಆದರೆ ಮನಸ್ಸಿನಿಂದ ಸತ್ತವರಂತೆ. ಮುಖದಲ್ಲಿ ನಗು ಇದೆ, ಆದರೆ ಒಳಗೆ ಸಾವಿರ ಗಾಯಗಳಿವೆ. ರಿಲೇಶನ್ಶಿಪ್ ಇದೆ, ಆದರೆ ನಂಬಿಕೆ ಇಲ್ಲ. ಫ್ರೆಂಡ್ಶಿಪ್ ಇದ್ದಾರೆ, ಆದರೆ ನಿಜವಾದ ಜೊತೆಗಾರರು ಇಲ್ಲ. ಹಣ ಇದೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ. ಈ ಜಗತ್ತಿನಲ್ಲಿ ಇಂದು ಹೆಚ್ಚು ಸಾಯುತ್ತಿರುವುದು ಮನುಷ್ಯರು ಅಲ್ಲ, ಮಾನವತ್ವ. ಒಂದು ಕಾಲದಲ್ಲಿ ಮನೆ ಬಾಗಿಲು ಹಾಕದೆ ಜನ ಬದುಕುತ್ತಿದ್ದರು, ಯಾಕಂದ್ರೆ ಕಳ್ಳರಿಗಿಂತ ಒಳ್ಳೆಯವರೇ ಹೆಚ್ಚು ಇದ್ದರು. ಆದರೆ ಇಂದು ತನ್ನವರನ್ನೇ ನಂಬಲು ಜನ ಭಯಪಡುತ್ತಿದ್ದಾರೆ. ಒಬ್ಬ ತಂದೆ ಹೊರಗೆ ದಿನವಿಡೀ ದುಡಿಯುತ್ತಾನೆ, ಬಿಸಿಲಿನಲ್ಲಿ ಸುಡುತ್ತಾನೆ, ಮಳೆಯಲ್ಲಿ ನೆನೆಸಿಕೊಳ್ಳುತ್ತಾನೆ. ಯಾಕೆ ಗೊತ್ತಾ? ತನ್ನ ಮಕ್ಕಳಿಗೆ ತಾನು ಅನುಭವಿಸಿದ ಕಷ್ಟ ಬರಬಾರದು ಅಂತ. ಆದರೆ ಇಂದು ಕೆಲ ಮಕ್ಕಳು ತಂದೆಯ ಹಣ ಕಡಿಮೆ ಅಂತ ಅವಮಾನ ಮಾಡ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ನೀವು ಚಿಕ್ಕವರಿದ್ದಾಗ ಒಂದು ಚಪ್ಪಲಿ ಕೊಳ್ಳಲು ಕೂಡ ತಂದೆ 3 ಅಂಗಡಿ ಸುತ್ತಿರಬಹುದು. ಆದರೆ ಇಂದು ಅವರನ್ನೇ ಇಗ್ನೋರ್ ಮಾಡ್ತೀವಿ. ತಾಯಿಯ ಪ್ರೀತಿ ಬಗ್ಗೆ ಮಾತಾಡೋಣ. ಒಬ್ಬ ತಾಯಿ ತಾನು ಹಸಿದಿದ್ದರೂ ಮಗನಿಗೆ ಊಟ ಕೊಡುತ್ತಾಳೆ, ತಾನು ಅಳುತ್ತಾ ಇದ್ದರೂ ಮಕ್ಕಳ ಮುಂದೆ ನಗುತ್ತಾಳೆ. ಆದರೆ ಇಂದು ಕೆಲವರು ಮೊಬೈಲ್ ಸ್ಕ್ರೀನ್ಗೆ ಕೊಡುವ ಇಂಪಾರ್ಟೆನ್ಸ್ ಕೂಡ ತಾಯಿಗೆ ಕೊಡುತ್ತಿಲ್ಲ. ಈ ಕಾಲದಲ್ಲಿ ಜನರು ಲೈಕ್ಸ್ಗಾಗಿ ಬದುಕುತ್ತಿದ್ದಾರೆ, ರಿಯಲ್ ಹ್ಯಾಪಿನೆಸ್ಗಾಗಿ ಅಲ್ಲ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹ್ಯಾಪಿ, ಆದರೆ ರಾತ್ರಿ ಒಬ್ಬರೇ ಅಳುತ್ತಾರೆ. ಫೇಕ್ ಸ್ಮೈಲ್ ಹಾಕೋದು ಸುಲಭ, ಆದರೆ ಒಡೆದ ಮನಸ್ಸನ್ನು ಮರೆ ಮಾಡೋದು ತುಂಬ ಕಷ್ಟ. ಒಂದು ಹುಡುಗನ ಕತೆ ಹೇಳ್ತೀನಿ. ಅವನು ತುಂಬ ಸೈಲೆಂಟ್, ಯಾರಿಗೂ ನೋವು ಕೊಡುತ್ತಿರಲಿಲ್ಲ. ಆದರೆ ಜನ ಅವನ ಸೈಲೆನ್ಸ್ ಅನ್ನು ವೀಕ್ನೆಸ್ ಅಂತ ಭಾವಿಸಿದ್ದರು. ಅವನನ್ನು ಅವಮಾನ ಮಾಡಿದರೂ, ಹೀಯಾಳಿಸಿದರು. ಒಂದು ದಿನ ಅವನು ಹೇಳಿದ, ನಾನು ಬದಲಾಗಲ್ಲ, ನನ್ನ ನೋವಿನಿಂದ ಮತ್ತೊಬ್ಬರಿಗೆ ನೋವು ಕೊಡಲ್ಲ. ಇವತ್ತು ಅದೇ ಹುಡುಗ ನೂರಾರು ಜನರಿಗೆ ಇನ್ಸ್ಪಿರೇಷನ್ ಆಗಿದ್ದಾನೆ. ಗಮನದಲ್ಲಿರಲಿ, ನೋವು ಬಂದಾಗ 2 ದಾರಿಗಳಿವೆ. ಒಂದು ಕೆಟ್ಟವನಾಗೋ ದಾರಿ, ಇನ್ನೊಂದು ಒಳ್ಳೆಯವನಾಗೋ ದಾರಿ. ನೀನು ಯಾವ ದಾರಿ ಆಯ್ಕೆ ಮಾಡ್ತೀಯೋ ಅದೇ ನಿನ್ನ ಜೀವನ. ಇಂದು ಕೆಲವರು ಕುಡಿತದಲ್ಲಿ ಶಕ್ತಿ ಹುಡುಕುತ್ತಿದ್ದಾರೆ, ಸ್ಮೋಕ್ನಲ್ಲಿ ಪೀಸ್ ಹುಡುಕುತ್ತಿದ್ದಾರೆ. ಆದರೆ ಕೇಳಿ, ನನ್ನ ನೋವಿಗೆ ವಿಷ ಸೊಲ್ಯೂಷನ್ ಆಗೋದಿಲ್ಲ. ನಿಜವಾದ ಸ್ಟ್ರಾಂಗ್ ಮ್ಯಾನ್ ಯಾರು ಗೊತ್ತಾ? ಕೋಪ ಬಂದಾಗ ಶಾಂತವಾಗಿರುವವನು, ಅಳಬೇಕು ಅನಿಸಿದ್ದಾಗಲೂ ಕುಟುಂಬಕ್ಕಾಗಿ ನಗುವವನು, ನೋವಿದ್ದರೂ ಯಾರಿಗೆ ಕೆಡಕು ಮಾಡದವನು. ಅವನೇ ನಿಜವಾದ ವೀರ. ಒಂದು ವೃದ್ಧಾಶ್ರಮಕ್ಕೆ ಹೋಗಿ ನೋಡಿ, ಕೆಲ ತಾಯಂದಿರುಗಳು ಬಾಗಿಲಿನ ಕಡೆ ನೋಡುತ್ತಾ ಕುಳಿತಿರುತ್ತಾರೆ. ಯಾಕೆ ಗೊತ್ತಾ? ಒಂದು ದಿನ ನನ್ನ ಮಕ್ಕಳು ಬರುತ್ತಾರೆ ಅನ್ನೋ ಆಸೆಯಲ್ಲಿ. ಇದಕ್ಕಿಂತ ದೊಡ್ಡ ದುಃಖ ಇನ್ನೇನಿದೆ? ಈ ಜಗತ್ತಿನ ಎಲ್ಲರೂ ದೊಡ್ಡ ಮನೆ ಕಟ್ಟಬೇಕು ಅಂತ ಯೋಚಿಸ್ತಾರೆ, ಆದರೆ ಕೆಲವರು ಮಾತ್ರ ದೊಡ್ಡ ಹೃದಯ ಕಟ್ಟುತ್ತಾರೆ. ಒಬ್ಬ ಬಡ ಹುಡುಗ ರಸ್ತೆಯಲ್ಲಿ ಬಿದ್ದಿದ್ದ ವೃದ್ಧನಿಗೆ ನೀರು ಕೊಟ್ಟ. ಅವನ ಬಳಿ ಹಣ ಇರಲಿಲ್ಲ, ಆದರೆ ಮಾನವತ್ವ ಇತ್ತು. ಗಮನದಲ್ಲಿರಲಿ, ಹಣ ಇಲ್ಲದವನು ಬಡವನಲ್ಲ, ಒಳ್ಳೆಯತನದ ಇಲ್ಲದವನೇ ನಿಜವಾದ ಬಡವ. ಇಂದು ಯುವಕರು ಕ್ವಿಕ್ ಸಕ್ಸಸ್ ಬೇಕು ಅಂತ ಓಡುತ್ತಿದ್ದಾರೆ, ಆದರೆ ಮರ ಒಂದು ದಿನದಲ್ಲಿ ದೊಡ್ಡದಾಗಲ್ಲ, ಸಮಯ ಬೇಕು. ಹಾಗೆ ಜೀವನದುದ್ದಕ್ಕೂ ಪೇಷನ್ಸ್ ಬೇಕು. ನನ್ನ ಜೀವನದ ಸ್ಲೋ ಆಗಿದೆಯಾ? ಪರವಾಗಿಲ್ಲ, ಆದರೆ ತಪ್ಪು ದಾರಿಯಲ್ಲಿ ಫಾಸ್ಟ್ ಹೋಗಬೇಡಿ. ಒಂದು ದಿನ ನಿಮ್ಮ ಹಣ ಮುಗಿಯಬಹುದು, ಬ್ಯೂಟಿ ಕಡಿಮೆ ಆಗಬಹುದು, ಆದರೆ ನೀನು ಮಾಡಿದ ಒಳ್ಳೆತನ ಮಾತ್ರ ಯಾವತ್ತೂ ಉಳಿಯುತ್ತದೆ. ಜನರು ನಿನ್ನ ಸ್ಟೇಟಸ್ ಮರೆತು ಬಿಡುತ್ತಾರೆ, ಆದರೆ ನಿನ್ನ ಕೊಟ್ಟ ರೆಸ್ಪೆಕ್ಟ್ ಯಾವತ್ತೂ ಮರೆಯೋದಿಲ್ಲ. ಇವತ್ತು ಒಂದು ಮಾತು ನಿನ್ನ ಮನಸ್ಸಿಗೆ ಹೇಳೋಕೆ, ನಾನು ಯಾರನ್ನೂ ತುಳಿದು ಮೇಲೆ ಹೇಳೋದಿಲ್ಲ, ನಾನು ಯಾರನ್ನು ತುಳಿದು ಮೇಲೆ ಹೇಳೋದಿಲ್ಲ. ನನ್ನ ನೋವಿಗಾಗಿ ಬೇರೆಯವರ ಜೀವನ ಹಾಳು ಮಾಡೋದಿಲ್ಲ. ನನ್ನ ತಂದೆ ತಾಯಿಯ ಹೆಮ್ಮೆ ಆಗುತ್ತೇನೆ, ನನ್ನ ಸಮಾಜಕ್ಕೆ ಒಳ್ಳೆಯವನಾಗುತ್ತೇನೆ. ಯಾಕಂದರೆ ಈ ಸಮಾಜಕ್ಕೆ ಇಂದು ಬೇಕಾಗಿರುವುದು ಡೇಂಜರಸ್ ಪೀಪಲ್ ಅಲ್ಲ, ಒಳ್ಳೆಯ ಹೃದಯ ಜನ. ಒಂದು ದಿನ ನಿನ್ನ ಹೆಸರು ಕೇಳಿದಾಗ ಅವನು ಒಳ್ಳೆಯ ಮನುಷ್ಯ ಎಂದು ಹೇಳಿದರೆ ಅದೇ ಜೀವನದ ದೊಡ್ಡ ಗೆಲುವು. ಹಣದಿಂದ ಮನೆ ಕಟ್ಟಬಹುದು, ಆದರೆ ಪ್ರೀತಿಯಿಂದ ಮಾತ್ರ ಕುಟುಂಬ ಕಟ್ಟಬಹುದು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.